ಸಂಕ್ರಾಂತಿ ಬಂತಂದ್ರೆ ಸಾಕು ಹಳ್ಳಿಗಳಲ್ಲಿ ಹಬ್ಬದ ಸಂಭ್ರಮದ ಜೊತೆಗೆ ಸಾಹಸ ಕ್ರೀಡೆಗಳ ಅಬ್ಬರ ಶುರುವಾಗುತ್ತೆ. ಗಡಿ ಗ್ರಾಮದಲ್ಲಿ ಈ ಬಾರಿ ರೈತ ಮಿತ್ರ ಬಳಗ ಆಯೋಜಿಸಿದ್ದ ಅಂತರರಾಜ್ಯ ಮಟ್ಟದ ಎತ್ತಿನಗಾಡಿ ಓಟದ ಸ್ಪರ್ಧೆ ರೋಚಕವಾಗಿ ಜರುಗಿದೆ. ಆಂಧ್ರ ಮತ್ತು ಕರ್ನಾಟಕದ ದಿಗ್ಗಜ ಎತ್ತುಗಳು ಮೈದಾನದಲ್ಲಿ ಅಕ್ಷರಶಃ ಧೂಳೆಬ್ಬಿಸಿವೆ. ಆ ಕಣ್ಮನ ಸೆಳೆಯುವ ರಿಪೋರ್ಟ್ ಇಲ್ಲಿದೆ. ಎತ್ತಿನಗಾಡಿ ಸ್ಪರ್ಧೆ, ಹರಿದು ಬಂದ ಜನಸಾಗರ, ಅಖಾಡದಲ್ಲಿ ಧೂಳೆಬ್ಬಿಸಿದ ಹಳ್ಳಿಕಾರ್ ಎತ್ತುಗಳು, ರಾಕೆಟ್ ವೇಗದ ಓಟ, ಅಖಾಡದಲ್ಲಿ ಹಳ್ಳಿಕಾರ್ಗಳ ಆರ್ಭಟ. ಕಾಲ್ ಕೆರೆದು ಓಟಕ್ಕೆ ನಿಂತ್ರೆ ಗುರಿ ಮುಟ್ಟೋವರೆಗೂ ನಿಲ್ಲಲ್ಲ. ಹಳ್ಳಿಕಾರ್ ಎತ್ತುಗಳ ಅಬ್ಬರ ನೋಡಿ ನೆರೆದಿದ್ದ ಜನರ ಮೈ ರೋಮಾಂಚನಗೊಂಡಿತ್ತು. ಶಿಳ್ಳೆ ಚಪ್ಪಾಳೆಗಳ ಮಧ್ಯೆ ಎತ್ತುಗಳು ಮೈದಾನದಲ್ಲಿ ಧೂಳೆಬ್ಬಿಸಿವೆ. ಸಂಕ್ರಾಂತಿ ಬಂತಂದ್ರೆ ಹಳ್ಳಿಗಳಲ್ಲಿ ಸಂಭ್ರಮಕ್ಕೇನೂ ಕಡಿಮೆ ಇರಲ್ಲ. ದಿನಕ್ಕೊಂದು ಸ್ಪರ್ಧೆಯಂತೆ ಖುಷಿಯಾಗಿರ್ತಾರೆ. ಅದರಲ್ಲೂ ಹಳ್ಳಿ ಸೊಗಡಿನ ಎತ್ತಿನಗಾಡಿ ಸ್ಪರ್ಧೆ ಸಿಕ್ಕಾಪಟ್ಟೆ ಫೇಮಸ್. ಮರದ ಗಾಡಿಗೆ 2 ಎತ್ತುಗಳನ್ನ ಕಟ್ಟಿ ಮಾಲೀಕ ಚಾಟಿ ಹಿಡಿದು ಹರೆ ಹೊಯ್ ಅಂದ್ರೆ ಸಾಕು, ಗುರಿ ಮುಟ್ತವೆ. ಇಂಥ ಸಡಗರಕ್ಕೆ ಸಾಕ್ಷಿಯಾಗಿದ್ದು ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮ. ರೈತ ಮಿತ್ರ ಬಳಗ ಆಯೋಜಿಸಿದ್ದ ಅಂತಾರಾಜ್ಯ ಮಟ್ಟದ ಎತ್ತಿನಗಾಡಿ ಓಟದ ಸ್ಪರ್ಧೆ ರೋಚಕವಾಗಿತ್ತು. ಸ್ಪರ್ಧೆಯಲ್ಲಿ ಕೇವಲ ನಮ್ಮ ರಾಜ್ಯದ ಎತ್ತುಗಳಷ್ಟೇ ಅಲ್ಲದೆ ನೆರೆಯ ರಾಜ್ಯ ಆಂಧ್ರಪ್ರದೇಶದ ಘಟಾನುಘಟಿ ಎತ್ತುಗಳು ಕಣಕ್ಕಿಳಿದಿದ್ವು. ಸತತ 4 ವರ್ಷಗಳಿಂದ ಈ ಒಂದು ಕಾರ್ಯ ಮಾಡ್ಕೊಂಡು ಬರ್ತಾ ಇದೆ. ಇದು 4ನೇ ವರ್ಷದ ಎತ್ತಿನ ಬಂಡಿ ಓಟದ ಸ್ಪರ್ಧೆ. 4 ವರ್ಷದಿಂದ ವರ್ಷಕ್ಕೆ ನಮ್ಮ ಈ ಹಳ್ಳಿಕಾರ್ ಎತ್ತುಗಳು, ಹಳ್ಳಿಕಾರ್ ಹಸುಗಳು ಉಳಿಸುವ ಉದ್ದೇಶದಿಂದ ವರ್ಷಕ್ಕೂ ನಮಗೆ ರೈತರು, ಸಾರ್ವಜನಿಕರು ತುಂಬ ಬೆಂಬಲವಾಗಿ ನಿಂತು ಕಂಟಿನ್ಯೂಸ್ ಆಗಿ ರೇಸ್ ನಡೀತಾ ಇರೋದು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಮಾತ್ರ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ 30ಕ್ಕೂ ಹೆಚ್ಚು ತಂಡಗಳ ಎತ್ತುಗಳಿಗೆ ರೈತರು RX100 ರಾಕೆಟ್ ಅಂತಲೇ ಹೆಸರಿಟ್ಟು ಸಂಭ್ರಮಿಸಿದ್ರು. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಲಕ್ಷಾಂತರ ರೂಪಾಯಿಗಳ ಬಹುಮಾನದ ಸುರಿಮಳೆಯೇ ಇತ್ತು. ಆಂಧ್ರದ ಕೊತ್ತಚೆರುವು ಗ್ರಾಮದ ಸಾಯಿ ಟೆಂಪಲ್ ತಂಡ ಮೊದಲ ಬಹುಮಾನ ಮುಡಿಗೇರಿಸಿಕೊಂಡ್ರೆ, ಆಂಧ್ರದ ದೇವಗಗ್ವಾರ್ ತಂಡ 2ನೇ ಸ್ಥಾನ ಪಡೆಯಿತು. ಕರ್ನಾಟಕದ ಕರ್ಣಸೂರ್ಯ ತಂಡ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತು. ರಾಜ್ಯದ ನಾನಾ ಮೂಲೆಗಳಿಂದ ಎತ್ತುಗಳು ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಊಟದ ವ್ಯವಸ್ಥೆ ಎಲ್ಲ ಇದೆ ಜನರಿಗೆ. ಇವತ್ತು ಲಾಸ್ಟ್ 3 ವರ್ಷಗಳಿಂದ ಈ ಸಲ ಜನ ಜಾಸ್ತಿ ಇದ್ದಾರೆ. ಸಹಕಾರ ಹಂಗೆ ಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಒಟ್ನಲ್ಲಿ ಹಳ್ಳಿಕಾರ್ ಎತ್ತುಗಳ ಆರ್ಭಟಕ್ಕೆ ಮೈದಾನವಿಡೀ ಧೂಳುಮಯವಾಗಿದ್ದು ಕ್ರೀಡಾಭಿಮಾನಿಗಳ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.